ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ತಪ್ಪು ಯಾರದ್ದು, ಆನೆಗಳದ್ದ, ಗ್ರಾಮಸ್ಥರದ್ದ, ಸರ್ಕಾರದ್ದ? ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಇನ್ನಷ್ಟು ಚರ್ಚೆನ ಮುಂದುವರಿಸೋಣ. ಮಹಿಮಣ್ಣ ಅವರೇ, ಸಾಮಾನ್ಯವಾಗಿ ಕೆಲವು ವನ್ಯಜೀವಿ ತಜ್ಞರಾಗಲಿ ಬೇರೆಯವರಾಗಲಿ ಏನು ಹೇಳೋದು ಅಂದರೆ, ಗ್ರಾಮಸ್ಥರು ಆತಂಕ ಉಂಟು ಮಾಡ್ತಾರೆ ಆನೆಗಳಿಗೆ, ಎಲ್ಲ ಕಡೆಯಿಂದನೂ ಸುತ್ತುವರೆದು ಬಿಡ್ತಾರೆ, ಕಿರ್ಚೋದಕ್ಕೆ ಶುರು ಮಾಡ್ತಾರೆ, ಪಟಾಕಿ ಸಿಡಿಸ್ತಾರೆ, ಸದ್ದು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆನೆಗಳಿಗೆ ಸಾಕಷ್ಟು ಗೊಂದಲ ಆಗುತ್ತೆ. ಆವಾಗ ಅವು ತಮ್ಮ ರಕ್ಷಣೆಗೋಸ್ಕರ ಗ್ರಾಮಸ್ಥರ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ. ಯಾಕೆ ಇದ್ರ ಬಗ್ಗೆ ಗ್ರಾಮಸ್ಥರಿಗೆ ಯಾವುದೇ ರೀತಿಯಾದಂತಹ ಶಿಕ್ಷಣ ಸಿಕ್ಕಿಲ್ವಾ? ಅಂದರೆ ಆನೆಗಳು ಬಂದಾಗ ಯಾವ ರೀತಿ ಇರಬೇಕು, ಆ ರೀತಿ ಏನು ಹೇಳೋದಿಲ್ವಾ? ಇದು ನೋಡಿ, ಈಗ ಈ ರಕ್ಷಣೆ ಮಾಡಕ್ಕೆ ಬಿಟ್ಟವರಲ್ಲ ಸಿಬ್ಬಂದಿನ, ಡಿಪಾರ್ಟ್ಮೆಂಟ್ ಇದೆಯಲ್ಲ ಮೇಡಮ್ ಅವರೇ, ಅದು ಸರಿಯಾದ ವ್ಯವಸ್ಥೆಯಾಗಿ ಮಾಡಿದ್ರೆ ಯಾಕೆ ಆನೆ ಬರುತ್ತೆ ಊರೊಳಗಡೆ, ಊರ ಹತ್ರ ಯಾಕೆ ಬರುತ್ತೆ, ಜಮೀನ್ಗೆ ಹೆಂಗೆ ಬರುತ್ತೆ? ಅದು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ. ನಾನು ಹೋಗಿ ಕೇಳಿದ್ರೆ ಕಲ್ಕೆರೆ ಜಾಲ ಇವರು ಪ್ರಾಜೆಕ್ಟ್ ಐತೆ, ಅಲ್ಲಿ ರೇಂಜ್ ಆಫೀಸರು ಏನು ಸರ್ ಇದು ಅಂದ್ರೆ, ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಇದಕ್ಕೆಲ್ಲ? ಆಮೇಲೆ ಈಗ ಅಲ್ಲಿ ದೊಡ್ಡಣ್ಣಕೆರೆ ಅಂತ ಐತೆ, ಅಲ್ಲಿ ಸ್ಥಳ ಪ್ರಾಣಿಗಳು, ಕಾಡು ಪ್ರಾಣಿ ಸೇರಂತ ಸ್ಥಳ ಅದು. ಅಲ್ಲಿ 700 ಎಕರೆ ಇದು ಪೊಲೀಸ್ ಕೊಟ್ಟವ್ರೆ, 700 ಎಕರೆ. ಇನ್ನು ಪ್ರಾಣಿಗಳು ನಿಲ್ಲೋದೆಲ್ಲಿ? ಫಾರೆಸ್ಟ್ನಲ್ಲಿ ಕೊಟ್ಟವ್ರೆ, ಅವು ಪ್ರಾಣಿಗಳು ನಿಲ್ಲೋದೆಲ್ಲಿ? ಏನ್ ಹೇಳ್ತೀರಾ ಸ್ವಾಮಿನಾಥನ್ ಅವರೇ? ಅಂದ್ರೆ ಹೋದ್ರೂ ಕೂಡ ಈ ರೀತಿ ತೊಂದರೆ ಆಗ್ತಿದೆ ಅಂದ್ರೆ ಸರ್ಕಾರದಿಂದ ಸರಿಯಾದಂತಹ ರೆಸ್ಪಾನ್ಸ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲ, ನಾವು ಸುಮಾರು ಹೇಳಿದಂಗೆ 20 ರಿಂದ 30 ಆನೆ ಓಡಿಸೋ ತಂಡಗಳು ಮಾಡಿದ್ದೀವಿ. ಮತ್ತೆ ಆನೆ ನಿರೋಧಕ ಕಂದಗಳನ್ನ ಬನ್ನೇಘಟ್ಟ ಸುತ್ತಮುತ್ತ ಎಲ್ಲಾ ಕಡೆ ಮಾಡ್ಬಿಟ್ಟಿದ್ದೀವಿ. ಕಾರ್ಯಪ್ರವೃತ್ತವಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಕೆಲವು ಸರಿ ಮೇಂಟೆನೆನ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದಾರೆ, ನಮ್ಮ ರೈತರು ಹೇಳ್ತಾ ಇದಾರೆ. ಅದು ಕೆಲವು ಸರಿ ಆಗೋ ಸಂದರ್ಭ ಉಂಟು. ಯಾಕೆ ಆ ರೀತಿ ಅಂದ್ರೆ ಅದಕ್ಕೋಸ್ಕರನೇ ನಿರ್ಮಾಣ ಆಗಿದೆ. ಮೊದಲೆಲ್ಲ ಆನ್ಯುವಲ್ ಮೇಂಟೆನೆನ್ಸ್ ಎಲ್ಲ ಇರ್ತಿರ್ಲಿಲ್ಲ, ಬಟ್ ನಾವು ಕಳೆದ 2 ವರ್ಷದಿಂದ ಆನ್ಯುವಲ್ ಮೇಂಟೆನೆನ್ಸ್ ಪ್ರತಿ ವರ್ಷನೂ ಕೂಡ ಆನೆ ನಿರೋಧಕ ಕಂದಗಳನ್ನ ಆನೆಗಳೇ ಬಂದು ಮುಚ್ಚಿಬಿಡ್ತವೆ. ಅವು ಬಹಳ ಬುದ್ಧಿವಂತ ಪ್ರಾಣಿಗಳು. ಅವೇ ಮತ್ತೆ ಬರೋದಕ್ಕೆ ಇಲ್ಲಿ ಒಳ್ಳೆ ಕ್ರಾಪ್ ಇತ್ತು ಅಂತ ಅಂದ್ರೆ ಅರಣ್ಯ ಅಂಚಿನಲ್ಲಿ ಅದೇ ಮುಚ್ಚಿಬಿಟ್ಟು ಕೆಲವು ಸಾರಿ ಮರದ ತುಂಡನ್ನ ಹಾಕ್ಬಿಟ್ಟು ತುಂಡಿನ ಮೇಲೆ ನಡ್ಕೊಂಡು ಹೋಗ್ತವೆ. ಬಹಳಷ್ಟು ಇಂಟೆಲಿಜೆಂಟ್ ಅನಿಮಲ್ಸ್. ಅಂಥದ್ದು ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಸೊ ಇವ್ರು ಹೇಳ್ದಾಗೆ ಕೆಲವು ಕಡೆ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಕಳೆದ 2 ವರ್ಷದಿಂದ ಎಲ್ಲ ಕಡೆ ನಾವು ಸುಮಾರು 700 ಕಿಲೋಮೀಟರ್ ಅಷ್ಟು ಆನೆ ನಿರೋಧಕ ಕಂದಗಳನ್ನ ಇಡೀ ರಾಜ್ಯದಲ್ಲಿ ನಾವು ಮೇಂಟೈನ್ ಮಾಡಿದ್ದೀವಿ. ಮತ್ತೆ ಅದೇ ಸೌರಶಕ್ತಿ ಇದು ಕೂಡ ನಾವು ಬೇಲಿಗಳನ್ನು ಕೂಡ ನಾವು ಮೇಂಟೆನೆನ್ಸ್ಗೆ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಎಲ್ಲಿ ಆಗಿಲ್ಲ ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಬಟ್ ಇಲ್ಲಿ ಸ್ವಲ್ಪ ಸೌರಶಕ್ತಿ ಬೇಲಿ ಎಫೆಕ್ಟಿವ್ ಆಗಿರಲ್ಲ ಅಂತ ನಮಗೆ ಗೊತ್ತಾಯಿತು. ಈ ಮೊನ್ನೆ ದಿವಸ ಆಗಿದೆಯಲ್ಲ ಈ ಘಟನೆ, ಅಲ್ಲೂ ಕೂಡ ನಾವು ರಿಪೇರಿ ಮಾಡೋದಕ್ಕೆ ನಾವು ತಕ್ಷಣ ಕ್ರಮ ತೆಗೆದುಕೊಂಡಿದ್ದೀವಿ. ಓಕೆ, ಇನ್ನೊಂದು ಏನು ಆರೋಪ ಕೇಳಿ ಬರುತ್ತೆ ಅಂದರೆ ರಕ್ಷಿತಾರಣ್ಯಗಳು ಅಂತ ಇರುತ್ತೆ. ಆ ರಕ್ಷಿತಾರಣ್ಯಗಳಲ್ಲಿ ಕೆಲಸಗಳು ಆಗುತ್ತೆ. ಯಾರಿಗೋ ಜಮೀನು ಕೊಡ್ತಾರೆ, ಅಥವಾ ಇನ್ನೂ ಯಾರಿಗೋ ಜಾಗ ಕೊಡ್ತಾರೆ, ಇನ್ಯಾರಿಗೋ ಮರ ಕಡಿಯಕ್ಕೆ ಬಿಡ್ತಾರೆ. ಇದು ಕೂಡ ಆನೆಗಳಿಗೆ ಹಾವಳಿ ಮಾಡುವಂತಹ ಕೆಲಸ. ಇದರಿಂದಲೇ ಅವು ಇವಾಗ ನಾವು ಅವಕ್ಕೆ ಅಂತ ಜಾಗ ಇಟ್ಟು ಅಲ್ಲಿ ಯಾರನ್ನೋ ತಗೊಂಬಂದು ಕೂರಿಸಿದ್ರೆ ಅವು ಇರೋದಲ್ಲಿ ಕೆಲವು ಸಾರಿ ಆ ರೀತಿ ಆಗಿದೆ. ಯಾಕೆ? ಕಾರಣ ಏನು ಅಂತೀರಾ? ಎಲ್ಲಾ ಗೊತ್ತಿದ್ದೂನು ಆ ಜಾಗದಲ್ಲಿ ಬೇರೆ ಯಾರಿಗೋ ನಾವು ವಾಸಕ್ಕೆ ಅವಕಾಶ ಕೊಡ್ತೀವಿ, ಕೆಲಸಕ್ಕೆ ಅವಕಾಶ ಕೊಡ್ತೀವಿ ಅಂದ್ರೆ ಏನು? ಈ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ನಾವು ಯಾವುದೇ ರೀತಿ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಸ್ಯಾಂಕ್ಚುರಿ ಇರ್ಬೋದು, ನಾವು ಯಾವುದೇ ರೀತಿ ನಾವು ಬೇರೆ ಅರಣ್ಯೇತರ ಕೆಲಸಗಳಿಗೆ ನಾವು ಪರ್ಮಿಷನ್ ಕೊಡಬಾರ್ದು. ಬಟ್ ಕೊಡಲೇಬೇಕಾದ ಪ್ರಮೇಯಗಳು ಬರ್ತವೆ. ಕೆಲವು ಸೈಟ್ ಸ್ಪೆಸಿಫಿಕ್ ವರ್ಕ್ಸ್ ಇರ್ತದೆ. ಅದು ರಸ್ತೆ ಪಾಸ್ ಆಗ್ಬೋದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ, ಅಥವಾ ಅಲ್ಲಿ ಎಲೆಕ್ಟ್ರಿಸಿಟಿ ಲೈನ್ಸ್ ಪಾಸ್ ಆಗಬೇಕಾಗ್ಬರ್ಬೋದು. ಅದು ಜನಗಳ ಒಂದು ಹಿತದೃಷ್ಟಿಯಿಂದ ಮತ್ತೆ ಅಭಿವೃದ್ಧಿ ದೃಷ್ಟಿಯಿಂದ ಬೇಕಾಗುತ್ತೆ ಅಂತ. ಮತ್ತೆ ಡ್ರಿಂಕಿಂಗ್ ವಾಟರ್ ಇರ್ಬೋದು. ಅಂತ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನಾವು ಪರ್ಮಿಷನ್ ಕೊಡ್ತೀವಿ. ಆದರೆ ಬೇರೆ ಸಂದರ್ಭದಲ್ಲಿ ಯಾವುದೇ ರೀತಿ ನಾವು ಅರಣ್ಯೇತರ ಉದ್ದೇಶಗಳಿಗೆ ನಾವು ಈ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಸ್ಯಾಂಕ್ಚುರಿ ಇರ್ಬೋದು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಕೊಡಬೇಕಾಯ್ತು ಅಂತಂದರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಲೇಬೇಕು. ಅದು ಕೊಡ್ತಾನೆ ಇಲ್ಲ. ಅವರು ಸ್ವಾಮಿನಾಥ್ ಅವ್ರು ಹೇಳೋದು ಸರಿ. ಅವರು ಕೆಲವು ಸಲ ಒತ್ತಡಗಳಿಗೆ ಕೊಡಲೇಬೇಕಾಗ್ತದೆ. ಆದರೆ ನಾನು ಮುಂಚೆ ಹೇಳಿದಾಗ ಎಲ್ಲ ಇಲಾಖೆಯವ್ರನ್ನೂ ಅರ್ಥ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ಬನ್ನೇರುಘಟ್ಟದ ಮೂಲಕ ಒಂದು ಮಹಿಮಣ್ಣ ಅವ್ರು ಹೇಳಿದಾಗೆ ಒಂದು ಪೊಲೀಸ್ ಅವ್ರಿಗೆ ಒಂದು 700 ಎಕರೆ ಜಾಗ ಫೈರಿಂಗಿಗೆ ಕೊಟ್ಬಿಟ್ಟಿದ್ದಾರೆ. ಒಂದು ಕಡೆಗೆ ಗಣಿಗಾರಿಕೆ, ಇನ್ನೊಂದು ಕಡೆ ಪೊಲೀಸ್ನವರಿಂದ ಫೈರಿಂಗು, ಇನ್ನೊಂದು ಕಡೆ ಪ್ರವಾಸೋದ್ಯಮ ಇಲಾಖೆಯವರು ರಾತ್ರಿ ಸಫಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ರಾಷ್ಟ್ರೀಯ ಉದ್ಯಾನದ ಒಂದು ಭಾಗದಲ್ಲಿ ರಾತ್ರಿ ಸಫಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇವಾಗ ಗೈಲ್ನವರು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾದವರು ಅದ್ರ ಮೂಲಕ ಒಂದು ಪೈಪ್ಲೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಈ ಥರ ನಾವು ಕೊಡ್ತಾ ಹೋದರೆ ಒಂದು ದಿವಸ ಅಲ್ಲಿ ಅರಣ್ಯ ಅನ್ನೋದಿರೋದಿಲ್ಲ, ಆನೆಗಳ ಆವಾಸ ಸ್ಥಾನ ಅಂತ ಇರೋದಿಲ್ಲ. ಇದು ನಾವು ಸ್ವಾಮಿನಾಥ್ ಅವರಾಗಲಿ ಅರಣ್ಯ ಇಲಾಖೆಯವ್ರನ್ನ ನಾವು ಬೆಂಡು ಮಾಡಿ ದೋಷಿಸಿ ಹಾಕೋದಿಲ್ಲ. ಯಾಕಂದರೆ ಅವ್ರನ್ನು ಸಾಕಷ್ಟು ಒತ್ತಡಗಳ ಮೇಲೆ ಕೆಲಸ ಮಾಡ್ತಾರೆ, ಕಾರ್ಯಗಳ ಮೇಲೆ. ಕೆಲವರು ಇವತ್ತು ಹೌದು ಆನೆಗಳನ್ನ ಉಳಿಸ್ಬೇಕು, ರೈತರಿಗೆ ನಾವು ಬೆಂಬಲ ಮಾಡ್ತೀವಿ, ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಅವರೇ ಬಂದು ನಾಳೆ ಸ್ವಾಮಿನಾಥ್ ಅವರಿಗೆ ಅಲ್ಲಿ ಹೆದ್ದಾರಿ ಮಾಡ್ಲಿಕ್ಕೆ ಬಿಡ್ರಿ, ಯಾಕ್ರಿ ಬಿಡೋದಿಲ್ಲ ಅಂತಲೂ ಮಾತಾಡ್ತಾರೆ. ಇವಾಗ ಯಾರ ಹತ್ರ ಹೋಗ್ತಾರೆ ಸ್ವಾಮಿನಾಥ್ ಅವರು? ರೈತರು ಯಾರ ಹತ್ರ ಹೋಗ್ತಾರೆ ಕೇಳಲಿಕ್ಕೆ? ಹೌದು ಸ್ವಾಮಿ, ನಮ್ಮದು ಬೆಳೆ ನಷ್ಟ ಆಗ್ತಾ ಇದೆ, ಏನಾದರೂ ಮಾಡಿ ಅಂತ. ಹಾಗಾಗಿ ಎಲ್ಲ ಇಲಾಖೆಯವರು ಸೇರಿ
ಹೌದು, ನಾವು ಅಭಿವೃದ್ಧಿ ಮಾಡಬೇಕು, ಹೆದ್ದಾರಿನೂ ಬೇಕು, ಗ್ಯಾಸ್ ಪೈಪ್ಲೈನೂ ಬೇಕು, ಗಣಿಗಾರಿಕೆನೂ ಬೇಕು, ನಮಗೆ ವಿದ್ಯುತ್ ಶಕ್ತಿನೂ ಬೇಕು. ಆದರೆ ಜನರ ಸಮಸ್ಯೆನೂ ನಾವು ಕಡಿಮೆ ಮಾಡಬೇಕು. ಕೆಲವು ಪ್ರದೇಶಗಳಲ್ಲಿ ನಾವು ಮಾಡೋದಿಲ್ಲ, ಕೆಲವು ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡೋಣ. ಅದಕ್ಕೆ ಸ್ವಲ್ಪ ಹೆಚ್ಚು ಹಣ ಖರ್ಚಾಗ್ಬೋದು. ಆದರೆ ನಮಗೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ 9% ನಾವೇನು ನಮ್ಮ GDP ಬೆಳೀತಾ ಇದೆ ಅಂತ ಹೇಳ್ತೀವಿ, ಈ 9% ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ವನ್ಯಜೀವಿಗಳ ಸಂರಕ್ಷಣೆಗೆ ಮತ್ತು ರೈತರ ಸಮಸ್ಯೆ ಕಡಿಮೆ ಮಾಡುವಂತಹ ಪರಿಹಾರಾತ್ಮಕ ವಿಧಾನಗಳಿದ್ರೆ ಅದನ್ನು ನಾವು ತಡ್ಕೊಳ್ಬೇಕಾಗಿದೆ. ಈಗ ಕೆಲವು ರಾಷ್ಟ್ರೀಯ ಉದ್ಯಾನ ಮೂಲಕ ಹಾಯುವಂಥ ಹೆದ್ದಾರಿಗಳಿದೆ. ಅದನ್ನು ಹೊಸ ಕಡೆ ಹೆದ್ದಾರಿ ಮಾಡಿದ್ರೆ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಹೆಚ್ಚು ದೂರನ ನಾವು ಕ್ರಮಿಸಬೇಕಾಗ್ತದೆ. ಅದು ಸಾಧ್ಯತೆ ಇದೆ. ನಾವು ಒಂದು ಆನೆಗಳನ್ನ ಉಳಿಸ್ಲಿಕ್ಕೆ, ಹುಲಿಯಂತಹ ವಿಶ್ವದಲ್ಲಿ ಇನ್ನೆಲ್ಲೂ ಇಷ್ಟು ಹುಲಿಗಳಿರುವ ಸ್ಥಾನ ಇಲ್ಲ ನಮ್ಮ ದೇಶದಲ್ಲಿರುವಂಥದ್ದು. ಇದನ್ನು ಉಳಿಸ್ಲಿಕ್ಕೆ ಖಂಡಿತ ನಾವು ಒಂದು ಸ್ವಲ್ಪ ತ್ಯಾಗ ಮಾಡಬೇಕು. ಒಂದು 30 ಕಿಲೋಮೀಟರ್ ಹೆಚ್ಚು ದೂರದಿಂದ ಕ್ರಮಿಸಬೇಕಾಗ್ತದೆ. ಇದು ನಾವು ನಗರವಾಸಿಗಳಲ್ಲಿ ಒಂದು 30 ರೂಪಾಯಿ ಹೆಚ್ಚು ಖರ್ಚು ಮಾಡೋದು ಇವತ್ತು ದೊಡ್ಡ ವಿಚಾರ ಅಲ್ಲ. ಮತ್ತೆ ಸರ್ಕಾರಕ್ಕೂ ಸಹ ಈ ವರ್ಷ ಹೆದ್ದಾರಿ ಪ್ರಾಧಿಕಾರಕ್ಕೆ 25,000 ಕೋಟಿ ಇಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು 20 ಕೋಟಿ ಹೆಚ್ಚಿಗೆ ಖರ್ಚು ಮಾಡೋದು, 30 ಕೋಟಿ ಹೆಚ್ಚಿಗೆ ಖರ್ಚು ಮಾಡೋದು ದೊಡ್ಡ ವಿಚಾರ ಅಲ್ಲ. ನಾವು ಆನೆ ಉಳಿಸ್ಬೇಕು, ನಮ್ಮ ದೇಶದಲ್ಲಿ ಹುಲಿ ಇರಬೇಕು. ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿ ಇರುವಂತಹ ದೇಶ. ಅಶೋಕ ಸಾಮ್ರಾಜ್ಯ ಉಳಿಸಿದಂತಹ ಸಿಂಹ ಇರಬೇಕು ಅಲ್ಲ, ಅಶೋಕ ಚಕ್ರವರ್ತಿಯ ಲಾಂಛನವಾದ ಸಿಂಹ ಇನ್ನೂ ನಮ್ಮ ದೇಶದಲ್ಲಿ ಉಳಿಬೇಕು. ನಮ್ಮದು ಬಹಳ ಉದಾರವಾದ ದೇಶ, ನಮ್ಮದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ದೇಶ ಅಂತ ಹೇಳ್ಕೊಂಡು ಓಡಾಡ್ತೀವಿ. ಉದಾರತೆಯಿಂದನೇ ಇಷ್ಟೆಲ್ಲ ಅವಾಂತರಗಳು. ಅದನ್ನು ಉಳಿಸಬೇಕು ಅಂತ ನಮ್ಗೇನಾದ್ರೂ ಬದ್ಧತೆ ಇದ್ರೆ ಖಂಡಿತ ಈ ಬದ್ಧತೆಯನ್ನು ನಾವು ತೋರಿಸಬೇಕಾಗ್ತದೆ ಇವತ್ತು 21ನೇ ಶತಮಾನದಲ್ಲಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಚರ್ಚೆಯನ್ನ ಮುಂದುವರಿಸ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ನಾವು ಪ್ರತಿ ಬಾರಿಯೂ ಕೂಡ ಗಮನ ಹರಿಸ್ತಾ ಇರ್ತೀವಿ, ಸರ್ಕಾರಕ್ಕೂ ಮೊರೆ ಇಡ್ತಾ ಇರ್ತೀವಿ, ರೈತರು ಹೋಗಿ ತಮ್ಮ ಗೋಳು ಹೇಳ್ಕೊಳ್ತಾ ಇರ್ತಾರೆ. ಆದರೆ ಈ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ. ಸರ್ಕಾರದ ಯೋಜನೆಗಳು ಸಾಕಷ್ಟು ಎಡವಟ್ಟುಗಳಾಗುತ್ತೆ. ಯಾಕೆ ಹಾಗಾಗುತ್ತೆ? ಇದೇ ವಿಷಯದ ಬಗ್ಗೆ ಮುಂದೆ 11 ಗಂಟೆಗೆ ಚರ್ಚೆ ನಡೆಯುತ್ತೆ. ಇದೇ ಅತಿಥಿಗಳು ನನ್ನ ಜೊತೆ ಇರ್ತಾರೆ. ಹಾಗಾದ್ರೆ ತಪ್ಪು ಯಾರದ್ದು ಅನ್ನೋದ್ರ ಬಗ್ಗೆ ಅಲ್ಲಾದ್ರೂ ಮಾಹಿತಿ ಸಿಗುತ್ತಾ ನೋಡೋಣ. ಸೊ 11 ಗಂಟೆಗೆ ಮಿಸ್ ಮಾಡ್ಕೊಳ್ದೆ ನೋಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.